ನಿನ್ನೆ ರಾತ್ರಿ ಪಲ್ವನ್ ಗಲಿದಲ್ಲಿ ಒಂದು ಘಟನೆ ಆಗಿದೆ. ಇದರಲ್ಲಿ ಒಬ್ಬ ಆರೋಪಿ ಅವನು ಒಂದು ದೇವಸ್ಥಾನ ಮುಂದೆ ಹೋಗುವಾಗ ಅವನು ಒಂದು ಕಲ್ಲು ತೊಗೊಂಡು ದೇವಸ್ಥಾನದ್ದು ಗೇಟ್ ಅವನ ಕಲ್ಲಿಂದ ಅವನು ಹೊಡೆದಿದ್ದಾನೆ. ತಕ್ಷಣ ಅವನಿಗೆ ಪಬ್ಲಿಕ್ ಕಡೆಯಿಂದ ಹಿಡ್ಕೊಂಡು ಮತ್ತು ನಮ್ಮ ಪೊಲೀಸ್ ಟೀಮ್ ಸ್ಪಾಟ್ಗೆ ಹೋಗಿ ಮತ್ತು ಅವನು ನಾವು ಸೆಕ್ಯೂರ್ ಮಾಡಿದ್ವಿ. ಈಗ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ. ನಮ್ಮ ತನಿಖೆಯಲ್ಲಿ ನಾವು ತನಿಖೆ ಮಾಡುವಾಗ ಕೆಲವು ವಿಷಯ ನಮ್ಮ ಗಮನ ಬಂದಿದೆ. ಒಂದು, ಅವನು ಮೆಂಟಲ್ ಪೇಷಂಟ್ ಇದ್ದಾನೆ ಮತ್ತು ಫ್ರಮ್ ದ ಪಾಸ್ಟ್ ಫ್ಯೂ ಮಂತ್ಸ್ ಅವನು ಒಂದು ಮೆಂಟಲ್ ಹಾಸ್ಪಿಟಲಿಂದ ಅವನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾನೆ. ಸೊ ಈ ಥರ ಬಿಹೇವಿಯರ್ ಮೊದಲಿಂದ ಅವನು ಈ ಥರ ತೋರಿಸ್ತಾ ಇದ್ದಾನೆ. ಅದಕ್ಕೆ ಅವನ ಫ್ಯಾಮಿಲಿ ಕೂಡ ಅವನಿಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದಾನೆ. ಸೊ ಈಗ ನಾವು ಇದು ಮೆಡಿಕಲ್ ಟೆಸ್ಟಿಂಗ್ ಕೂಡ ಈಗ ನಾವು ಮಾಡಿಸ್ಬೇಕು ಮತ್ತು ಅವ್ನ ಮೆಡಿಕಲ್ ಕಂಡೀಷನ್ ಕೂಡ ಮತ್ತು ಇನ್ನೊಂದು ಸರ್ತಿ ನಾವು ಚೆಕ್ ಮಾಡ್ತೀವಿ. ಅದರ ಹೆಸರಿಗೆ ನಮ್ಮ ಗಮನ ಆ ಥರ ಬಂದಿದೆ ದಟ್ ಹೀಸ್ ಅ ಮೆಂಟಲ್ ಪೇಷಂಟ್. ಸೊ ಮೊನ್ನೆ ಬೆಳಗ್ಗೆ ಕೂಡ ಇವತ್ತು ಬೆಳಗ್ಗೆ ಕೂಡ ನಾನು ಮಾತಾಡಿದ್ದೇನೆ ಅವನ ಜೊತೆಗೆ. ಹಾಗೆ ಹೇಳಿದ್ದೀನಿ ಯಾಕೆ ಮಾಡಿದ್ರಿ ಅಂತ ಅಷ್ಟು ಗೊತ್ತಿಲ್ಲ. ಸೊ ಹೀಸ್ ನಾಟ್ ಇನ್ ದಟ್ ರೈಟ್ ಸ್ಟೇಟ್ ಆಫ್ ಮೈಂಡ್. ಅದು ಬ್ಲಡ್ ಟೆಸ್ಟ್ ಅದು ಮಾಡಿಸ್ಬೇಕು ಅವನು ಡ್ರಿಂಕ್ಸ್ ಕೊಟ್ಟಿದ್ದಾನೆ. ನಮ್ಮಲ್ಲಿ ಒಂದು ಮೆಡಿಕಲ್ ಆ್ಯಕ್ಟ್ ಇದುವೆ. ಆ ಥರ ಮನುಷ್ಯ ನಾವು ಬಹುಶಃ ಈ ಆ್ಯಕ್ಟಲ್ಲಿ ನಾವು ಯಾವುದು ಆ್ಯಕ್ಷನ್ ತೊಗೋಬಹುದು. ಇದರಲ್ಲಿ ಪ್ರೊಸೀಡಿಯರ್ ಇದೆ. ಸೊ ಅದು ಪ್ರೊಸೀಡಿಯರ್ ನಾವು ಫಾಲೋ ಮಾಡಬೇಕು. ಮೊದಲು ಅದು ಡಾಕ್ಟರ್ ಸ್ಟೇಟ್ಮೆಂಟ್ ಬೇಕು ಮತ್ತು ಆಮೇಲೆ ಜಡ್ಜ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಅವ್ರಿಗೆ ನಾವು ಮೆಡಿಕಲ್ ಹಾಸ್ಪಿಟಲ್ಗೆ ಮೆಂಟಲ್ ಹಾಸ್ಪಿಟಲ್ಗೆ ನಾವು ಕಳಿಸ್ತೀವಿ. ಅದು ಯಾವುದು ರಿಪೋರ್ಟ್ ಬಂದಿಲ್ಲ, ಬಟ್ ಐ ವಿಲ್ ಲುಕ್ ಇಂಟು ಇಟ್. ಅದು ಮಾರಿಯಾಲ್ ಪೊಲೀಸ್